ನಮ್ಮ ಸಂಸ್ಕೃತಿನ ಈ ತರ ಎಲ್ಲ ತೋರಿಸಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನದೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಏನಪ್ಪಾ ಅಂದ್ರೆ ದರ್ಶನ ಎಲ್ಲ ಮುಗಿಸ್ ಗೌಡ್ಗೆರೆ ಚಾಮುಂಡೇಶ್ವರಿ ಬಸವಣ್ಣನ ನಾನು ಫಸ್ಟ್ ಟೈಮ್ ಎದುರುಗಡೆ ನೋಡಿದ್ದು. ನನ್ಗಂತೂ ತುಂಬಾ ಖುಷಿ ಆಯ್ತು. ಇನ್ನ ದೇವರಿಗೆಲ್ಲ ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡಾದ್ಮೇಲೆ ಬಸವಣ್ಣನ ಹತ್ರ ನೀರು ಇಸ್ಕೊಂತಾರಲ್ಲ, ಅಲ್ಲಿ ನಾವು ನೋಡ್ಬಿಟ್ಟು ರಿಯಲ್ ಬಸವಣ್ಣನ ಅನ್ಕೊಂಡ್ಬಿಟ್ಟೆ. ಆ ತರನೇ ಇತ್ತು. ಸ್ಟ್ಯಾಚು ಮಾತ್ರ ಸಖತ್ತಾಗಿ ಮಾಡಿದ್ರು. ಅಲ್ಲಿ ಎಲ್ಲರೂ ನೀರು ಇಸ್ಕೊಂತಿದ್ರು ಒಳ್ಳೇದಾಗುತ್ತೆ ಅಂತ. ಇನ್ನ ಇಲ್ಲಿ ಎಲ್ಲರೂ ಬೇಡ್ಕೊಂಡು ಕಾಯಿ ಕಟ್ತಾ ಇದ್ರು. ಇನ್ನ ಇಲ್ಲಿ ಏನ್ ಬೇಡ್ಕೊಂಡು ಕಾಯಿ ಕಟ್ತೀವೋ ಅದು ನೆರವೇರುತ್ತಂತೆ, ಅದಕ್ಕೋಸ್ಕರ. ಇನ್ನ ನಮ್ ದೇಶಕ್ಕಾಗಿ ಯಾರ್ಯಾರು ಯುದ್ಧ ಮಾಡಿರೋ ಅವ್ರದ್ದೆಲ್ಲ ಗೊಂಬೆಗಳು ಮಾಡಿಕ್ಕಿದ್ರು. ಅವು ನೋಡಿದ್ರೆ ಗೊಂಬೆಗಳು ಅನ್ಸೋದಿಲ್ಲ, ರಿಯಲ್ ತರನೇ ಕಾಣಿಸ್ತಿತ್ತು. ನಾನಂತೂ ಅದ್ ನೋಡಿ ಫಿದಾ ಆಗ್ಬಿಟ್ಟೆ. ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಇನ್ನ ನಮ್ ದೇಶಕ್ಕಾಗಿ ಹೊನಕೆ ಒಬ್ಬ ಹೋರಾಡಿರಲ್ಲ, ಅದನ್ನ ಸ್ಟ್ಯಾಚು ಮಾಡಿದ್ರು. ಇನ್ನ ರಾಮಾನುಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ ಎಲ್ಲಾರ್ದಿವೆ ಸ್ಟ್ಯಾಚುಗಳು ಮಾಡಿದ್ರು. ನೋಡಕ್ ಮಾತ್ರ ಸಖತ್ತಾಗಿತ್ತು. ಇದು ನಮ್ಮ ಹಳೆ ಕಾಲದಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದು, ಹಾಗೆ ಚೌಕಾಬಾರ ಆಡೋದು ಎಲ್ಲ ಮಾಡಿದ್ರು. ರಿಯಲ್ ತರನೇ ಕಾಣಿಸ್ತಿತ್ತು. ಇದು ನೀವು ಚಿಕ್ಕ ವಯಸ್ಸಿನಲ್ಲೇ ಆಡಿದಿರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದನ್ನೆಲ್ಲ ನಾವು ಸಹ ಆಡಿದೀವಿ. ನೋಡಿದ ತಕ್ಷಣ ನೆನಪಾಯ್ತು ನನ್ಗಂತೂ. ನಮ್ಮ ದೇಶದ ರಾಜರುಗಳ್ದು ಹಾಕಿದ್ರು. ಇನ್ನ ಅಲ್ಲೆಲ್ಲ ನೋಡ್ಕೊಂಡು ನಾವು ಬಂದಿದ್ದೇವೆ ಊಟದ ಹತ್ರ. ಇನ್ನ ನಾವೆಲ್ಲ ಊಟ ಮಾಡ್ಕೊಂಡು ಸೀದಾ ಊರಿಗೆ ಹೊರಟ್ವಿ. ಅಂತೂ ಇಂತೂ ನಮ್ಮ ತಿಪ್ಟೂರಿಗೆ ಬಂದೇ ಬಿಟ್ವಿ. ಇನ್ನು ಬಂದಿದ ತಕ್ಷಣ ನನ್ನ ತಂಗಿ ಟೀ ಮಾಡಿಕೊಟ್ಲು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ.